ಹಾಯ್ ವಿವರ್ಸ್, ಇವತ್ತು ನಾವು ಪರ್ಫೆಕ್ಟಾಗಿ ಬೇಸನ್ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಕಡಾಯಿನ ಇಟ್ಬಿಟ್ಟು ಇದರಲ್ಲಿ 1 kg ಕಡಲೆಬೇಳೆನ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಒಂದು 10 ರಿಂದ 20 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಕಡಲೆಬೇಳೆ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗಬೇಕು, ತೀರಾ ಕಪ್ಪಗೆಲ್ಲ ಆಗಬಾರ್ದು. ಅಂದರೆ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಈ ಥರ ಚೆನ್ನಾಗಿ ಇದು ಫ್ರೈ ಆದಮೇಲೆ ಇದು ಫ್ಲೇಮನ್ನು ಆಫ್ ಮಾಡಿ ಇದನ್ನು ಬೇರೆ ತಟ್ಟೆಗೆ ತೆಗೆದುಬಿಟ್ಟು ಸ್ವಲ್ಪ ಈ ಕಡಲೆಬೇಳೆ ಆರೋದಕ್ಕೆ ಬಿಟ್ಬಿಡೋಣ. ಇದು ಆರಿದ ಮೇಲೆ ಇದನ್ನು ಮಿಲ್ ಮಾಡಿಸ್ಕೊಂಡು ಬರ್ಬೋದು, ಅಥವಾ ಮಿಕ್ಸಿಲಿ ಕೂಡ ನೀವು ಪೌಡ್ರನ್ನು ಮಾಡ್ಕೋಬೋದು. ನಾನಿಲ್ಲಿ ಮಿಕ್ಸಿಲಿ ಪುಡಿ ಮಾಡಿ ಜರಡಿ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಕಪ್ಪಲ್ಲಿ ಅಳತೆ ಮಾಡಿ ಹಾಕ್ತಾಯಿದ್ದೀನಿ. 5 ಕಪ್ಪು ಈ ಥರ 5 ಕಪ್ಪು ಹಿಟ್ಟು ಬಂದಿದೆ. ಇದನ್ನು ಈಗ ಮಂದ ಉರಿಲಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಮತ್ತೆ ಹುರ್ಕೋಬೇಕು. ಹುರಿತಾ ಇದ್ದಾಗಲೇ ಒಂದು 10 ನಿಮಿಷದ ನಂತರ ಒಂದು 2 ರಿಂದ 3 ಸ್ಪೂನಷ್ಟು ಬಿಸಿ ಮಾಡಿರೋವಂಥ ತುಪ್ಪನ ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದೇ ಸಾರಿ ನಾವು ತುಪ್ಪನ ಹಾಕಬಾರ್ದು. ಒಂದು 10 ನಿಮಿಷ ಬಿಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಈಗ ನಾನು 2 ಸಾರಿ ತುಪ್ಪನ ಹಾಕ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಬೇಡ ಅನಿಸಿದರೆ ನೀವು ವನಸ್ಪತಿ ಕೂಡ ಅಂದರೆ ಡಾಲ್ಡಾ ಕೂಡ ಬಳಸ್ಕೋಬೋದು. ಆದರೆ ತುಪ್ಪ ಹಾಕಿ ಮಾಡೋದ್ರಿಂದ ಹೆಲ್ತಿಗೂ ಒಳ್ಳೆಯದು, ಉಂಡೆನೂ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು 10 ನಿಮಿಷಕ್ಕೊಂದು ಸಾರಿ ಒಂದು 3 ರಿಂದ 4 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಪ್ರೊಸೆಸ್ಸು ಒಂದು ಅರ್ಧ ಗಂಟೆ ಆದರೂ ಆಗುತ್ತೆ. ಈ ಥರ ಚೆನ್ನಾಗಿ ಇದನ್ನು ಹುರ್ಕೊಳ್ತಾನೆ ಇರಬೇಕು. ಇದರದ್ದು ಒಂದು ಘಮ ಬರುತ್ತೆ, ಆ ಘಮ ಬರೋವರೆಗೂ ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ನಿಮಗೆ ಅಳತೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಆ ರೀತಿ ಅಳದ್ಬಿಟ್ಟು ಹಾಕಿರೋದು. ನಾನು 5 ಬಟ್ಲು ಹಿಟ್ಟನ್ನು ತೊಗೊಂಡಿದ್ದೀನಿ. 5 ಬಟ್ಲಷ್ಟು ಸಕ್ಕರೆನ ಹಾಕಿಬಿಟ್ಟು ಸಕ್ಕರೆ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ತುಪ್ಪನ ಹಾಕಿ ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗಲೂ ಅಷ್ಟೇ ಒಂದು 3 ರಿಂದ 4 ಸಾರಿ ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ 1 kg ಕಡಲೆಬೇಳೆಗೆ 1 kg ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ 350 ಗ್ರಾಮ್ನಷ್ಟು ನಾನು ತುಪ್ಪನ ಯೂಸ್ ಮಾಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು. ಅಲ್ಲಿವರೆಗೂ ನಾವು ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಒಂದೊಂದು ಸಾರಿ ತುಪ್ಪ ಜಾಸ್ತಿ ಕೂಡ ಹಿಡಿಸುತ್ತೆ, ನೀವು ನೋಡಿಬಿಟ್ಟು ತುಪ್ಪನ ಹಾಕ್ಕೊಳ್ಳಿ. ಇದನ್ನು ಈ ರೀತಿ ಉಂಡೆ ಕಟ್ತಾ ಹೋಗೋದು. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ, ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅನಿಸಿದರೆ ಇಲ್ಲಿ ನಾನು ಬಾದಾಮಿ ಚೂರನ್ನು ಈ ರೀತಿ ಇಟ್ಬಿಟ್ಟು ಉಂಡೆ ಕಟ್ಟಿದ್ದೀನಿ. ನಿಮಗೆ ಪಿಸ್ತಾ ಹಾಕಬೇಕು ಅನಿಸಿದರೆ ಅಥವಾ ಗೋಡಂಬಿ ಹಾಕಬೇಕು ಅನಿಸಿದರೆ ಅದನ್ನು ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಅಂಗಡೀಲಿ ದುಡ್ಡು ಕೊಟ್ಟು ತೊಗೊಂಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ರುಚಿಯಾಗಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದಲ್ವ. ಈಗ ನಮ್ಮ ಸೈಡು ನಾಗರ ಪಂಚಮಿ ನಡೀತಾ ಇರೋದ್ರಿಂದ ಪಂಚಮಿಗೆ ಈ ರೀತಿ ಉಂಡೆಗಳನ್ನು ಮಾಡ್ತಾರೆ. ಆ ಕಾರಣಕ್ಕೆ ನಾನು ಕೂಡ
ಈ ಉಂಡೆಗಳನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.